ಇತ್ತ ಇಂದು ದೇಶಾದ್ಯಂತ ಪ್ರತಿಷ್ಠಿತ ನೀಟ್ ಪರೀಕ್ಷೆ ಬೆಂಗಳೂರಿನ ಕೇಂದ್ರಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಈಗಾಗಲೇ ನಿರ್ಧಾರವನ್ನು ಮಾಡಿದಂತೆ ಪರೀಕ್ಷೆ ಕೂಡ ನಡೆಯಲಿದೆ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಬರೆಯುವಂತಹ ಪರೀಕ್ಷೆಯಲ್ಲಿ ಅಡಕವಾಗಲಿದೆ. ವೈದ್ಯಕೀಯ ಸೀಟಿಗೋಸ್ಕರ ಪರೀಕ್ಷೆ ಬರೆಯಲಿರುವಂತಹ ವಿದ್ಯಾರ್ಥಿಗಳು ಬಸ್ ಕೊರತೆ ಹಿನ್ನೆಲೆಯಲ್ಲಿ ಸರಿಯಾದ ಸಮಯಕ್ಕೆ ಹೋಗುವಂತಹ ಒತ್ತಡ ಕೂಡ ವಿದ್ಯಾರ್ಥಿಗಳಿಗಿರುತ್ತೆ. ನೀಟ್ ಪರೀಕ್ಷಾ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲೂ ಒಂದು ರೀತಿಯ ಆತಂಕ. ಇವತ್ತು ನೋಡಿ, BKH ಕಾರ್ಯಕ್ರಮಕ್ಕೆ ಸಾವಿರಾರು ಬಸ್ ಬಳಕೆ ಹಿನ್ನೆಲೆಯಲ್ಲಿ ಒಂದು ಆತಂಕ ಇದೆ. ಬಸ್ ಕೊರತೆ ಆಗಿಬಿಟ್ರೆ ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಆಗುತ್ತಾ ಅಂತ. ಅಂದರೆ BK ಹರಿಪ್ರಸಾದ್ KPCC ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ಜನ ಕಾರ್ಯಕರ್ತರಿಗೋಸ್ಕರ ಬಸ್ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ನಾನಾ ಭಾಗಗಳಿಂದ ಬರ್ತಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಬರುವಂಥ ಬಸ್ಗಳು ಹೆಚ್ಚಾಗಿ ಅಂದರೆ ಬಸ್ಗಳನ್ನು ಹೆಚ್ಚಾಗಿ ಕಾರ್ಯಕರ್ತರಿಗೋಸ್ಕರ ಬಳಕೆ ಮಾಡುವುದರಿಂದ ಸೊ ನಾನಾ ಭಾಗಗಳಿಂದ ಬಂದು ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಸೊ ಎಲ್ಲಿ ಬಸ್ನ ಕೊರತೆ ಎದುರಾಗ್ಬಿಡುತ್ತೋ ಅನ್ನುವಂಥ ಆತಂಕ. ನಿಗದಿತ ಸ್ಥಳಕ್ಕೆ ನಿಗದಿತ ಸಮಯವನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೋ ಇಲ್ವೋ ಅನ್ನುವಂಥ ಒಂದು ಆತಂಕ ಕೂಡ ಇರುವಂಥದ್ದು. ಸೊ ಹಾಗಾಗಿ ನೀಟ್ ಪರೀಕ್ಷಾ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಆತಂಕ ಇದೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಉಂಟಾಯಿತು ಅಂತಂದರೆ ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕೂ ಸಾಧ್ಯವಾಗುವುದಿಲ್ಲ ಅನ್ನುವಂಥ ಒಂದು ಆತಂಕ ಇದೆ. ದೇಶಾದ್ಯಂತ ಪ್ರತಿಷ್ಠಿತ ನೀಟ್ ಪರೀಕ್ಷೆ ಇವತ್ತು ನಡೆಯಲಿದೆ. ಸೊ ಪ್ರಮುಖವಾಗಿ ಬೆಂಗಳೂರಿನ ಕೇಂದ್ರಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಯನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಆದರೆ ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕಾಗತ್ತಾ? ಯಾಕಂದರೆ BK ಹರಿಪ್ರಸಾದ್ ಅವರ ಕಾರ್ಯಕ್ರಮ ಇದೆ ಇವತ್ತು ಬೆಂಗಳೂರು ಅರಮನೆ ಮೈದಾನದಲ್ಲಿ. ಸೊ ಹೀಗಿರುವಾಗ ಮತ್ತು ಕಾರ್ಯಕರ್ತರನ್ನ ಕರೆತರೋದಕ್ಕೆ ಸಾವಿರಾರು ಅಂದರೆ ನೂರಾರು ಬಸ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಆ ರೀತಿಯಾಗಿ ಬಸ್ಗಳನ್ನು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಬಸ್ಗಳ ಒಂದು ಕೊರತೆ ಎದುರಾಗ್ಬಿಟ್ರೆ ಸಮಯಕ್ಕೆ ಸರಿಯಾಗಿ ನಾವು ನಿಗದಿತ ಸ್ಥಳವನ್ನು ತಲುಪಲಿಕ್ಕೆ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಆತಂಕ, ನಿಗದಿತ ಗಮ್ಯವನ್ನು ತಲುಪಲಿಕ್ಕೆ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಆತಂಕ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಮನೆ ಮಾಡಿರುವುದಂತೂ ನಿಜ. ಬಸ್ ಕೊರತೆ ಹಿನ್ನೆಲೆಯಲ್ಲಿ ಸರಿಯಾದ ಸಮಯಕ್ಕೆ ಹೋಗುವಂಥ ಒಂದು ಒತ್ತಡ, ಆ ಒತ್ತಡದಲ್ಲೇ ಪರೀಕ್ಷೆ ಬರಿಬೇಕಾದಂಥ ಒಂದು ಸಂದರ್ಭ ಕೂಡ ಎದುರಾಗ್ಬಿಡುತ್ತೆ. ಇವತ್ತಿನಿಂದ ದೇಶಾದ್ಯಂತ ನೀಟ್ ಪರೀಕ್ಷೆ ನಡೀತಾ ಇದ್ದು ಸುಮಾರು 22,79,000 ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನು ಬರೆಯುವಂಥದ್ದು. ಅಂದರೆ ನೋಡಿ, ಅಲ್ಲಿ ಸುಮಾರು 22.79 ಅಂದರೆ 22,79,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಇವತ್ತು ಹಾಜರಾಗ್ತಾ ಇದ್ದಾರೆ. ಸುಮಾರು ಭಾರತದ 551 ನಗರಗಳು, ವಿದೇಶದ 14 ನಗರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇರುವಂಥದ್ದು. 1,38,560 CCTVಗಳನ್ನು ಕೂಡ ಬಳಕೆ ಮಾಡಲಾಗ್ತಿದೆ. ಇವತ್ತು ದೇಶಾದ್ಯಂತ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಹಾಗಾಗಿ ಸುಮಾರು 22,79,000 ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ನೀಟ್ ಪರೀಕ್ಷೆಯನ್ನು ಬರಿತಾ ಇರುವಂಥದ್ದು. ಭಾರತದ 551 ನಗರಗಳು, ವಿದೇಶದ 14 ನಗರಗಳಲ್ಲಿ ಪರೀಕ್ಷೆ ನಡೀತಾ ಇದ್ದು ಬಹಳ ಕಟ್ಟುನಿಟ್ಟಿನ ಮೂಲಕ ಈ ಪರೀಕ್ಷೆ ಇವತ್ತು ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ. ನೀಟ್ UG ಮರುಪರೀಕ್ಷೆ ಇವತ್ತು ನಡೀತಾ ಇದ್ದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಬೆಳಗ್ಗೆ ನೋಡಿ, ಅಲ್ಲಿ ಒಂದು ಕಡೆ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1:30 ಪರೀಕ್ಷಾ ಕೇಂದ್ರವನ್ನು ತಲುಪಬೇಕಾಗುತ್ತೆ. ಮೇ 3ರಂದು ನಡೆದಿದ್ದ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು ಅನ್ನುವಂಥದ್ದು ದೇಶಾದ್ಯಂತ ಆಕ್ರೋಶ ಕಾರಣ ಆಗಿತ್ತು. ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದರ ವಿಚಾರವಾಗಿ ಅನೇಕ ಮಂದಿ ಬೇಸತ್ತು ವಿದ್ಯಾರ್ಥಿಗಳು ಜೀವ ಕಳ್ಕೊಂಡಂತಹ ದುರಂತ ಘಟನೆಗಳು ಕೂಡ ಸಂಭವಿಸಿದ್ವು. ಇದೆಲ್ಲದರ ನಡುವೆ ಜೆನ್ಜಿ ಈಗಾಗಲೇ, ಅದರಲ್ಲೂ ಕಾಕ್ರೋಚ್ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ದೆಹಲಿಯಲ್ಲಿ, ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದಂಥ, ಶಾಂತಿಯುತ ಪ್ರತಿಭಟನೆ ನಡೆಸಿದಂಥ ಪ್ರಸಂಗಗಳು ಕೂಡ ನಡೆದಿದ್ವು. ಇದೆಲ್ಲದರ ನಡುವೆ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಖಭಂಗಕ್ಕೆ ಒಳಗಾಗುವಂತೆ ಮಾಡಿದ್ದು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ. ಇದರ ನಡುವೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇರುವಂಥದ್ದು ವಿಪಕ್ಷಗಳು ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ. ಸೊ ಇದೆಲ್ಲ ಬೆಳವಣಿಗೆ ನಡುವೆ ಈಗ
ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಪರೀಕ್ಷೆಯನ್ನು ಅಥವಾ ಈ ಒಂದು ವಿಚಾರ ಅಥವಾ ನೀಟ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥ ಒಂದು ಪ್ರಕರಣ ಏನಿದೆ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ಹಾಗಾಗಿ ಮತ್ತೊಮ್ಮೆ ಇಂಥ ಒಂದು ಸಂದರ್ಭ ಎದುರಾಗಬಾರದು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರದು ಅನ್ನುವಂಥ ಕಾರಣಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮುತುವರ್ಜಿಯನ್ನು ವಹಿಸಿದ್ದು. ಸೊ ಇವತ್ತು ನಡೆಯುವಂಥ ನೀಟ್ ಪ್ರಶ್ನೆ ಪತ್ರಿಕೆಯ ಒಂದು ಪರೀಕ್ಷೆ ಏನಿದೆ, ನೀಟ್ UG ಪರೀಕ್ಷೆ ಏನಿದೆ, ಸೊ ದೇಶಾದ್ಯಂತ ನಡೀತಾ ಇರುವಂಥದ್ದು. ಸೊ 551 ದೇಶದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳ 5500 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಆಯೋಜನೆ ಮಾಡಲಾಗಿದ್ದು 22,79,000 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮರುಕಳಿಸದಂತೆ ತಡೆಗೆ ಈ ಬಾರಿ ಸೇನಾ ಭದ್ರತೆ ಮತ್ತು ಪರೀಕ್ಷೆಗೆ ಸ್ವತಃ ಪ್ರಧಾನಿ ಕಚೇರಿಯಿಂದಲೇ ನಿಗಾ ವಹಿಸಲಾಗಿದ್ದು ಯಾವುದೇ ರೀತಿಯ ಲೋಪವಾಗದಂತೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗ್ತಾ ಇದೆ.